ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖಾಕಿಯ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಪ್ರಕರಣದ ಜಾಡು ಹಿಡಿದಿರುವಂತಹ ಪೊಲೀಸ್ ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ನಡುವೆ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಇದೀಗ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ತನಿಖೆ ವೇಳೆ ಒಂದು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇತ್ತು, ಟೆಕ್ನಿಕಲ್ ಸಾಕ್ಷ್ಯಾಧಾರಗಳೇನಿತ್ತು ಅದನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಅಧಿಕಾರಿಗಳು ಈಗ ಸಕ್ಸಸ್ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಆಗಿತ್ತು, ಅದೇ ರೀತಿಯಾಗಿ ಸಿನಿಮಾ ಶೈಲಿಯಲ್ಲೇ ಸಾಕ್ಷಿಗಳನ್ನ ಸಂಗ್ರಹ ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಬಹಳಷ್ಟು ತ್ವರಿತವಾಗಿ ಈ ಪ್ರಕರಣಕ್ಕೆ ಇತಿಶ್ರೀ ಹಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ತ್ವರಿತಗತಿಯಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಸಿನಿಮಾ ಶೈಲಿಯಲ್ಲೇ ಸಂಗ್ರಹ ಮಾಡುವಲ್ಲೂ ಕೂಡ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಯಾವ ರೀತಿಯಾಗಿ ಎಷ್ಟೇ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರಂತೆ. FSL ಟೀಮ್ ಮೂಲಕವಾಗಿ ಕೊಲೆ ನಡೆದಂತಹ ಸ್ಥಳದಲ್ಲೇ ಸ್ಯಾಂಪಲ್ಗಳನ್ನು ಖಾಕಿ ಪಡೆ ಸಂಗ್ರಹಣೆ ಮಾಡಿದೆ. ಇನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಡಿ ಕಂಪನಿಯಿಂದಲೇ ಕೊಲೆ ನಡೆದಿರುವಂತಹ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆಯಂತೆ. ಅಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಕೊಲೆಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇ ಆದರೆ ಒಂದು ಕೊಲೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಸ್ಟಡಿಯಲ್ಲಿ ಕೊಡುವಂತಹ FIRನಲ್ಲಿ ಆಗಿರುವಂತಹ ಮಾಹಿತಿಗಳು ಒಂದೆಡೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥದ್ದು ಪೊಲೀಸ್ ಅಧಿಕಾರಿಗಳ ಮುಂದೆ ಇರುವಂತಹ ಚಾಲೆಂಜ್ ಆಗುತ್ತೆ. ಆದರೆ ಆ ಚಾಲೆಂಜಲ್ಲಿ ಪೊಲೀಸ್ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿಯಾಗಿ ಡಿ ಕಂಪನಿಯಿಂದಲೇ ಈ ಒಂದು ಕೊಲೆಯಾಗಿದೆ ಅಂತ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಸಾಕ್ಷಿಗಳನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡಿದ್ದು ಹೇಗೆ ಅಂತ ನೋಡಿದ್ದೇ ಆದರೆ ಕೊಲೆ ನಡೆದಂತಹ ಸ್ಥಳ ಏನಿತ್ತು ಆ ಸ್ಥಳದಲ್ಲಿ ಒಂದಿಷ್ಟು ರಕ್ತದ ಸ್ಯಾಂಪಲ್ಗಳು ಕೂಡ ಇತ್ತು. ಆ ರಕ್ತದ ಸ್ಯಾಂಪಲ್ಗಳನ್ನು ಪೊಲೀಸ್ ಅಧಿಕಾರಿಗಳು ಸಂಗ್ರಹಣೆ ಮಾಡಿಕೊಂಡ್ರು. ಇನ್ನು ಕೊಲೆಯಾದಂತಹ ರೇಣುಕಾಸ್ವಾಮಿ ಏನಿದ್ದಾರೆ ಆತನ ಮೃತದೇಹದ ಮೇಲಿನ ರಕ್ತದ ಕಲೆಗಳನ್ನು ಕೂಡ ಅಧಿಕಾರಿಗಳು ಕಲೆ ಹಾಕ್ಕೊಂಡಿದ್ರು. ಇನ್ನು ಹಲ್ಲೆ ಮಾಡಿದ್ದಂತಹ ಸ್ಟಿಕ್ ಮೇಲಿನ ರಕ್ತದ ಸ್ಯಾಂಪಲ್ ಕೂಡ ಕಲೆ ಹಾಕ್ಕೊಂಡಿದ್ರು. ಅದೇ ರೀತಿಯಾಗಿ ಶವವನ್ನು ಸಾಗಿಸಿದ್ದಂತಹ ವಾಹನದಲ್ಲಿ ಏನೆಲ್ಲ ರಕ್ತದ ಸ್ಯಾಂಪಲ್ಗಳು ಮಾದರಿಗಳು ಸಿಕ್ಕಿತ್ತು ಅದನ್ನೂ ಕೂಡ ಅಧಿಕಾರಿಗಳು ಕಲೆ ಹಾಕ್ಕೊಂಡಿದ್ರು. ಸಂಗ್ರಹಣೆ ಮಾಡಿದ್ದಂತಹ ರಕ್ತದ ಸ್ಯಾಂಪಲ್ಗಳನ್ನು ಟೆಸ್ಟ್ ಕೂಡ ಮಾಡಿತ್ತು FSL. ಅಂದರೆ FSL ವರದಿಗೂ ಕೂಡ ಅದನ್ನು ಕಳಿಸಲಾಗಿತ್ತು. ಇನ್ನು FSLನಲ್ಲಿ ಇದನ್ನು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಎಲ್ಲವೂ ಕೂಡ ಸಾಬೀತಾಗಿದೆ. ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ರಕ್ತದ ಸ್ಯಾಂಪಲ್ಗಳು ಒಂದಕ್ಕೆ ಒಂದು ಮ್ಯಾಚ್ ಆಗಿದೆ. ಅಂದರೆ ಆ ಒಂದು ಸೀನ್ ಕ್ರಿಯೇಟ್ ಆಗಿರುವಂತಹ ಸ್ಪಾಟ್ ಏನಿದೆ ಅದರಲ್ಲಿ ಕಲೆ ಹಾಕಿರುವಂಥದ್ದು ರಕ್ತದ ಕಲೆಗಳು, ಅದೇ ರೀತಿಯಾಗಿ ಸ್ಟಿಕ್ ಮೇಲೆ ಕಲೆ ಹಾಕಿದ್ದಂತಹ ರಕ್ತದ ಮಾದರಿ, ಇನ್ನು ವಾಹನದಲ್ಲಿ ಸಾಗಾಟ ಮಾಡಿದ್ದಂತಹ ಸಂದರ್ಭದಲ್ಲಿ ಸಂಗ್ರಹಣೆ ಮಾಡಿದ್ದಂತಹ ರಕ್ತದ ಮಾದರಿಗಳು ಎಲ್ಲವೂ ಕೂಡ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಇವರೇ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಷಯ ಕೂಡ ಇಲ್ಲಿ ದೃಢೀಕರಣವಾಗ್ತಾ ಇದೆ. ವೆಪನ್ಗಳು ಸಾಗಿಸಿದ್ದಂತಹ ವಾಹನ, ರೇಣುಕಾಸ್ವಾಮಿ ಮೈ ಮೇಲಿನ ರಕ್ತದ ಕಲೆಗಳೂ ಕೂಡ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಲುಮಿನ್ ಟೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ರೀತಿಯಾದಂತಹ ಒಂದು ಸ್ಯಾಂಪಲ್ಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಒಂದು, ಆ ಸ್ಪಾಟಲ್ಲಿ ಯಾವ ಒಂದು ಸ್ಥಳದಲ್ಲಿ ಕೊಲೆ ನಡೆದಿತ್ತು ಆ ಕೊಲೆ ನಡೆದಿರುವಂತಹ ಸ್ಪಾಟ್ನಲ್ಲಿ ಹಲವಾರು ರಕ್ತದ ಕಲೆಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ರು. ಅದೇ ರೀತಿಯಾಗಿ ಆ ಸ್ಟಿಕ್ ಏನಿತ್ತು ಆ ಸ್ಟಿಕ್ ಮೇಲೆ ಸಿಕ್ಕಿರುವಂತಹ ರಕ್ತದ ಮಾದರಿಯನ್ನು ಕೂಡ ಕಲೆ ಹಾಕಿದ್ರು. ಇದೆಲ್ಲವನ್ನೂ ಮ್ಯಾಚ್ ಮಾಡಿ ನೋಡಿದಾಗ ಲೂಮಿನಾರ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ರಕ್ತ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಏನಿದು ಲೂಮಿನಲ್ ಟೆಸ್ಟ್ ಅಂತ ನಾವು ನೋಡಿದ್ದೇ ಆದರೆ ಕೊಲೆ ಕೇಸ್ಗಳಲ್ಲಿ ಆರೋಪಿಗಳು ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭಗಳಲ್ಲಿ ಆತನನ್ನು ಹತ್ಯೆ ಮಾಡೋದಕ್ಕೆ ಬಳಕೆ ಮಾಡಿರುವಂತಹ ವೆಪನ್ಗಳು, ಅದೇ ರೀತಿಯಾಗಿ ಕೊಲೆ ನಡೆದಂತಹ ಸ್ಥಳವನ್ನು ಕೂಡ ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ರಕ್ತದ ಕಲೆಗಳು ಕಾಣಬಾರ್ದು ಅಂತ ತೊಳೆದು ಅದನ್ನು ಕ್ಲೀನ್ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಲೂಮಿನಲ್ ಟೆಸ್ಟ್ ಅಂತ ಒಂದು ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಬಾಡಿಯ ಒಂದು DNA ಅಂತ ನಾವೇನು ಹೇಳ್ತೀವಿ, ಬಾಡಿ ಸೆಲ್ಸ್, ರಕ್ತದ ಸೆಲ್ಸ್ಗಳೇನಿದ್ದಾವೆ ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದು ಲಭ್ಯ ಆಗತ್ತೆ.
ಆ ಸಂದರ್ಭದಲ್ಲಿ ಲೂಮಿನಲ್ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದು ಗೊತ್ತಾಗತ್ತೆ. ಎಷ್ಟೇ ಸ್ವಚ್ಛವಾಗಿ ಅದನ್ನು ತೊಳೆದು ಹಾಕಿದ್ರೂ ಕೂಡ ಲೂಮಿನಲ್ ಟೆಸ್ಟ್ಗಳಲ್ಲಿ ಇದು ಪತ್ತೆಯಾಗತ್ತೆ. ರೇಣುಕಾಸ್ವಾಮಿ ಕೊಲೆ ನಡೆದ ನಂತರವೂ ಕೂಡ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಯತ್ನ ಮಾಡಲಾಗಿತ್ತು. ಘಟನಾ ಸ್ಥಳ, ಹೊಡೆದಿದ್ದಂತಹ ಸ್ಟಿಕ್ಕು, ಅದೇ ರೀತಿಯಾಗಿ ಆ ಹೆಣವನ್ನು ಸಾಗಾಟ ಮಾಡಿದ್ದಂತಹ ಕಾರು, ಇದೆಲ್ಲವನ್ನೂ ಕೂಡ ಕ್ಲೀನ್ ಮಾಡಲಾಗಿತ್ತು. ಸಂಪೂರ್ಣವಾಗಿ ಅದನ್ನು ವಾಶೌಟ್ ಮಾಡಲಾಗಿತ್ತು. ಆದರೂ ಕೂಡ ಲೂಮಿನಲ್ ಟೆಸ್ಟ್ ವೇಳೆಯಲ್ಲಿ ರೇಣುಕಾಸ್ವಾಮಿ ಮೈ ಮೇಲಿನ ಬ್ಲಡ್ಡು, ಆ ಬ್ಲಡ್ ಸ್ಯಾಂಪಲ್ ಹಾಗೂ ವೆಪನ್ಗಳ ಮೇಲೆ ಇದ್ದಂತಹ ಬ್ಲಡ್ ಸ್ಯಾಂಪಲ್ಲು, ಅದೇ ರೀತಿಯಾಗಿ ವಾಹನದಲ್ಲಿ ಹೆಣವನ್ನು ಸಾಗಾಟ ಮಾಡಿದ್ದಂತಹ ಒಂದು ವಾಹನದಲ್ಲಿ ಸಿಕ್ಕಂತಹ ಬ್ಲಡ್ ಸ್ಯಾಂಪಲ್ಲು, ಇದೆಲ್ಲವೂ ಕೂಡ ಎವಿಡೆನ್ಸ್ಗಳಲ್ಲಿ ಮ್ಯಾಚ್ ಆಗಿದೆ. ಸ್ಯಾಂಪಲ್ಗಳು FSL ವರದಿಯಲ್ಲಿ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಎಲ್ಲ ಎವಿಡೆನ್ಸ್ಗಳನ್ನು ದಾಖಲು ಮಾಡಿಕೊಂಡು ವೆಪನ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಹೀಗಾಗಿ ಪ್ರಕರಣದಲ್ಲಿ ಆರೋಪಿಗಳ ತಲೆದಂಡ ಫಿಕ್ಸ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಇದೇ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಲೂಮಿನಲ್ ಟೆಸ್ಟ್ನಲ್ಲಿ ಇವರು ಕೊಲೆ ಮಾಡಿದಂತಹ ಆರೋಪಿಯ ಮೈ ಮೇಲೆ ಇದ್ದಂತಹ ಬ್ಲಡ್ ಸ್ಯಾಂಪಲ್ಲು, ಅದೇ ರೀತಿಯಾಗಿ ಹತ್ಯೆ ಮಾಡೋದಕ್ಕೆ ಬಳಸಿದಂತಹ ವೆಪನ್ ಏನಿದೆ, ಸ್ಟಿಕ್ ಆಗಿರಬಹುದು ಅಥವಾ ಇನ್ನಿತರ ವೆಪನ್ಗಳಾಗಿರಬಹುದು, ಆ ವೆಪನ್ಗಳ ಮೇಲೆ ಸಿಕ್ಕಿದ್ದಂತಹ ಬ್ಲಡ್ ಸ್ಯಾಂಪಲ್ಲು, ಅದೇ ರೀತಿಯಾಗಿ ವಾಹನದಲ್ಲಿ ಹೆಣವನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಇದ್ದಂತಹ ಕೆಲವು ರಕ್ತದ ಮಾದರಿ, ಅದನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ರಕ್ತದ ಒಂದು ಮಾದರಿ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗ ಕಲೆ ಹಾಕುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಡಿ ಗ್ರೂಪ್ನಿಂದಲೇ ಹತ್ಯೆ ಆಗಿದೆ ಅನ್ನುವಂಥದ್ದು ಈಗ ಪುಷ್ಟೀಕರಣ ಕೂಡ ಆಗ್ತಾ ಇದೆ. ಹೀಗಾಗಿ ತಪ್ಪಿಸ್ಕೊಳ್ಳುವಂತಹ ಚಾನ್ಸಸ್ ಬಹಳಷ್ಟು ಕಡಿಮೆ ಆಗಿರುತ್ತೆ. ಅದೇ ರೀತಿಯಾಗಿ ಆರೋಪಿಗಳ ತಲೆದಂಡ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.